ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲಿದೆಯಪ್ಪ ಪ್ರಜ್ವಲ್, ಎಲ್ಲಿದೆಯಪ್ಪ ಅನ್ನೋ ಮಾತೆ ಜೋರಾಗ್ಬಿಟ್ಟಿದೆ. ಮನೆಯವರೇ ಕರೆದ್ರೂ ಕೂಡ ಕೇರ್ ಮಾಡಿಲ್ಲ ಪ್ರಜ್ವಲ್. ವಾಪಸ್ ಆಗೋ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇಪ್ಪತ್ತೆಂಟು ದಿನವಾದರೂ ಪತ್ತೆಯಾಗದ ಪ್ರಜ್ವಲ್. ಎಲ್ಲಿದೆಯಪ್ಪ ಬಾಪ ಅಂದ್ರೂ ಇಲ್ಲ. ಕಾರ್ಯಕರ್ತರುಗಳ ಬಗ್ಗೆ ಗೌರವ ಇದ್ದರೆ, ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಬರಬೇಕು. ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಮೊದಲು ಬಂದು SIT ತನಿಖೆಗೆ ಸಹಕಾರ ಕೊಡುವಂತ ಹೇಳಿದ್ದಾರೆ. ಪ್ರಜ್ವಲ್ ವಾಪಸ್ ಬಾಪ ಅಂತ ಅಪ್ಪ ಕರೆದ್ರೂ ಬಂದಿಲ್ಲ. 24 ಗಂಟೆಯೋ 48 ಗಂಟೆಯೊಳಗೆ ಎಲ್ಲೇ ಇದ್ರೂ ಬಾಪ ಅಂತ ಚಿಕ್ಕಪ್ಪ ಮನವಿ ಮಾಡಿದ್ರೂ ಕೇಳಿಲ್ಲ. ತಾತನ ಮಾತಿಗೆ ಕಿಮ್ಮತ್ತಿಲ್ಲ. ಪೆನ್ ಡ್ರೈವ್ ವಿಡಿಯೋ ರಿಲೀಸ್ ಆದಾಗಿನಿಂದ ಎಸ್ಕೇಪ್ ಆಗಿರೋ ಪ್ರಜ್ವಲ್ ರೇವಣ್ಣನಿಗೆ ಕಾದು ಕಾದು ಎಲ್ಲರೂ ಸುಸ್ತಾಗಿದ್ದಾರೆ. ದೇಶ ಬಿಟ್ಟು ಹೋಗಿ 28 ದಿನಗಳಾದರೂ ಇನ್ನೂ ಪ್ರಜ್ವಲ್ ರೇವಣ್ಣ ಸುಳಿವು ಯಾರಿಗೂ ಸಿಕ್ಕಿಲ್ಲ. ಯಾರಿಗೆ ಯಾಕೆ ಖುದ್ದು ಕುಟುಂಬದವರಿಗೆ ಪ್ರಜ್ವಲ್ ಕುರಿತ ಒಂದು ಸುಳಿವು ಇಲ್ವಂತೆ. ಪ್ರಜ್ವಲ್ ಬೆನ್ನಿಗೆ ನಿಂತಿರೋರು ಯಾರು? ಪ್ರಜ್ವಲ್ ಪತ್ತೆಯಾಗದ ಹಿನ್ನೆಲೆ ಹದ್ದಿನ ಕಣ್ಣಿಟ್ಟಿರುವ SIT ಅಧಿಕಾರಿಗಳು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇರುವ ಬಗ್ಗೆ ಮಾಹಿತಿ ಬಂದ ಬಳಿಕ SIT ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಜರ್ಮನಿಯಲ್ಲಿ ಪ್ರಜ್ವಲ್ಗೆ ಸಹಾಯ ಮಾಡ್ತಿರೋರು ಯಾರು? ಅವರ ಸಪೋರ್ಟ್ಗೆ ನಿಂತಿರೋರು ಯಾರು? ಇರೋದೆಲ್ಲಿ, ಮಾಡ್ತಿರೋದೇನು? ಹೀಗೆ ಹಲವು ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರಜ್ವಲ್ ಬ್ಯಾಂಕ್ ಅಕೌಂಟ್ಗಳ ಮೇಲೂ SIT ಕಣ್ಣಿಟ್ಟಿದೆ. ವಿದೇಶಕ್ಕೆ ಎಸ್ಕೇಪ್ ಆಗಿ 28 ದಿನವಾದರೂ ಪತ್ತೆಯಾಗದ ಹಿನ್ನೆಲೆ ಪ್ರಜ್ವಲ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡುವ ಚರ್ಚೆ ನಡೆದಿದೆ. ಈಗಾಗಲೇ ಪಾಸ್ಪೋರ್ಟ್ ರದ್ದತಿಗೆ ಸಿಎಂ ಪತ್ರ ಬರೆದಿದ್ದಾರೆ. ಕೇಂದ್ರ ಕೂಡ ಇದರಲ್ಲಿ ಸಹಾಯ ಮಾಡಬೇಕು. ಆದರೆ ಸಿಎಂ ಪತ್ರಕ್ಕೆ ಕೇಂದ್ರ ಇನ್ನೂ ಸ್ಪಂದಿಸಿಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಏನು ಕೂಡ ಬಂದಿಲ್ಲ. ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ. ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು. ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು. ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಇತ್ತ ಪ್ರಜ್ವಲ್ ಬಗ್ಗೆ ಹೊಳೆನರಸೀಪುರದಲ್ಲೂ ತನಿಖೆ ನಡೆಸುತ್ತಿರುವ SIT ಭವಾನಿ ರೇವಣ್ಣ ಚಾಲಕನಿಗೆ ನೋಟಿಸ್ ನೀಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಭವಾನಿ ರೇವಣ್ಣ ಚಾಲಕನಿಗೆ SIT ನೋಟಿಸ್ ನೀಡಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರು ಕ್ಯಾರೆ ಅನ್ನದ ಆತ ಯಾರ ಕೈಗೂ ಸಿಗದೆ ಸತಾಯಿಸುತ್ತಿದ್ದಾನೆ. ಇದರಿಂದ ತನಿಖೆ ಯಾವ ಮಜಲು ಪಡೆಯುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದರ SIT ಮುಖ್ಯಸ್ಥರು ADGP BK ಸಿಂಗ್. ಅವರ ಹಿಸ್ಟ್ರಿ ಭಾಳ ಅದ್ಭುತವಾಗಿದೆ. ನಾನು ಹೇಳಿದ್ನಲ್ವ, ಅವರ ಬ್ಯಾಕ್ಗ್ರೌಂಡ್, ಅವರನ್ನು ನೀವು ಇದೇನಪ್ಪ ದುಡ್ಡಿಗಾಗಿ ಮತ್ತೊಂದಕ್ಕಾಗಿ ಯಾವ ಕಾರಣಕ್ಕೂ ಹೇಳಬಾರ್ದು. ಯಾಕಂದರೆ ಅಂಥ ಅಧಿಕಾರಿಗಳಿಗೆ ಸಿಗೋದು BK ಸಿಂಗ್. ಆದರೆ ಒಂದಂತೂ ನಮಗೆ ಈಗಲೂ ಡೌಟ್ ಬರ್ತಾ ಇರುವಂಥದ್ದು, ಪ್ರಜ್ವಲ್ ರೇವಣ್ಣಗೆ ಈಗಲೂ ಕರ್ನಾಟಕದಿಂದ ಫೋನ್ ಹೋಗ್ತಾ ಇದೆ. ನೀವು ಅಕೌಂಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದ್ದೀರಾ ಇಲ್ಲೋ ಗೊತ್ತಿಲ್ಲ. ಅಥವಾ ಇದ್ರೂ ಕೂಡ ಕೆಲವೊಂದು ಕಾರಣಕ್ಕಾಗಿ ಕೊಡ್ಲಿಕ್ಕೆ ಆಗ್ತಾ. ಈ ಥರ ನನಗೆ ಈಗಲೂ ಅನಿಸ್ತಾ ಇರೋದು, ಪ್ರಜ್ವಲ್ ರೇವಣ್ಣ ಆತ ಕ್ರೆಡಿಟ್ ಕಾರ್ಡ್ ಬಳಸ್ತಾನೆ, ಡೆಬಿಟ್ ಕಾರ್ಡ್ ಬಳಸ್ತಾನೆ, ಪಾಸ್ಪೋರ್ಟ್ ಬಳಸ್ತಾನೆ, ಮೊಬೈಲ್ ಬಳಸ್ತಾನೆ, ಆಮೇಲೆ ಕ್ರಿಮಿನಲ್ ಹಿನ್ನೆಲೆ ಏನಿಲ್ಲ. ಅಂಥವರನ್ನೇ ನೀವು ಪತ್ತೆ ಹಚ್ಚಕ್ಕಾಗಿಲ್ಲ. ನೀವು ವಿಜಯ್ ಮಲ್ಯನ ಕರ್ಕೊಂಬರೋದು ಹೌದಾ? ನೀವು ದಾವೂದ್ ಇಬ್ರಾಹಿಂನ ಪತ್ತೆ ಹಚ್ಚೋದು ಹೌದಾ? ಇದೆಲ್ಲ ಇದರಿಂದ ಆಗಿರೋದು ಒಂದೇ ಸ್ಥಿತಿ. ಕಾಂಗ್ರೆಸ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, BJPಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, JDSಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾವ ಪ್ರಾಬ್ಲಮೂ ಇಲ್ಲ. ದೇವೇಗೌಡರಿಗೂ ಪ್ರಾಬ್ಲಮ್ ಇಲ್ಲ, ಕುಮಾರಸ್ವಾಮಿಗೂ ಪ್ರಾಬ್ಲಮ್ ಇಲ್ಲ, ರೇವಣ್ಣಗೂ ಪ್ರಾಬ್ಲಮ್ ಇಲ್ಲ, ಸಿದ್ದರಾಮಯ್ಯವ್ರಿಗೂ ಪ್ರಾಬ್ಲಮ್ ಇಲ್ಲ, ಯಾರಿಗೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಯಾರಿಗೆ ಗೊತ್ತಾ? ಒಬ್ಬನೇ ಒಬ್ಬ ವ್ಯಕ್ತಿಗೆ, ಪ್ರಜ್ವಲ್ ರೇವಣ್ಣ ಅವರು ನೈತಿಕವಾಗಿ ಮುಗಿದೋದ್ರು ಅಷ್ಟೇ. ಎಕ್ಸಾಕ್ಟ್ಲಿ, ಹೌದು, ನೈತಿಕವಾಗಿ ಮುಗಿದೋದ್ರು. ಇನ್ನು ಚುನಾವಣೆಗೆ ನಿಲ್ಲಕ್ಕಾಗಲ್ಲ, ಮತ್ತೊಂದಾಗಲ್ಲ, ಕಿರಿಕಿರಿ ಆಗುತ್ತೆ, ಬಿಟ್ಟರೆ ಬೇರೆ ಏನೂ ಆಗಲ್ಲ. ಆಮೇಲೆ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಅನಾಹುತಗಳು, ಆ ಅನಾಹುತಗಳ ಮೇಲೆ ತಮ್ಮ ಲಾಭ ನಷ್ಟಗಳನ್ನು ಕೂಡ ಉಜ್ಕೋತಾ ಇದ್ದಾರೆ ಈ ಎಲ್ಲ ರಾಜಕಾರಣಿಗಳು.